ಭಾರತದ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಸಿದ್ದ ಪ್ರಕರಣ ಅಂದ್ರೆ ಅದು ಕಲ್ಲಿದ್ದಲು ಹಂಚಿಕೆ ಹಗರಣ. ದೇಶದ ಆರ್ಥಿಕತೆಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಯಿತು ಎಂಬ ಆರೋಪ ಒಂದೆಡೆಯಾದರೆ, ನೇರವಾಗಿ ದೇಶದ ಅಂದಿನ ಪ್ರಧಾನಿಯವರ ಮೇಲೆಯೇ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದ್ದು ಮತ್ತೊಂದೆಡೆ. ಕಲ್ಲಿದ್ದಲು ಗಣಿ ಹಂಚಿಕೆ ಪ್ರಕರಣದಲ್ಲಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಿಬಿಐನ ವಿಶೇಷ ಕೋರ್ಟ್ ನೀಡಿದ್ದ ಸಮನ್ಸ್ ಹಾಗೂ ಇವರ ವಿರುದ್ಧದ ಕ್ರಿಮಿನಲ್ ಪ್ರಕ್ರಿಯೆಗಳನ್ನ ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ವಜಾಗೊಳಿಸಿದೆ. ಏನಿದು ಕಲ್ಲಿದ್ದಲು ನಿಕ್ಷೇಪ ಹಂಚಿಕೆ ಪ್ರಕರಣ? ನೇರವಾಗಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಹೆಸರೇ ಈ ಕೇಸ್ನಲ್ಲಿ ಹೇಗೆ ಬಂತು? ವಿಶೇಷ ಕೋರ್ಟ್ನ ಆದೇಶವನ್ನ ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಹೇಳಿದ್ದಾದ್ರೂ ಏನು? ಈ ಮಹತ್ವದ ತೀರ್ಪು ಭಾರತದ ರಾಜಕೀಯದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಯುಪಿಎ ಆಡಳಿತಾವಧಿಯಲ್ಲಿ ನಡೆದ ಕಲ್ಲಿದ್ದಲು ಗಣಿ ನಿಕ್ಷೇಪ ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ವಿರುದ್ಧ ಆರಂಭಿಸಲಾಗಿದ್ದ ಕ್ರಿಮಿನಲ್ ಪ್ರಕ್ರಿಯೆಗಳನ್ನು ಭಾರತದ ಅತ್ಯುನ್ನತ ನ್ಯಾಯಾಲಯವು ಸಂಪೂರ್ಣವಾಗಿ ವಜಾಗೊಳಿಸಿ ಇವರಿಗೆ ಕಾನೂನಾತ್ಮಕ ದೋಷ ಮುಕ್ತಿ ನೀಡಿದೆ. 2015ರಲ್ಲಿ ದೆಹಲಿಯ ವಿಶೇಷ ಸಿಬಿಐನ ನ್ಯಾಯಾಲಯವು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ನೀಡಿದ್ದ ಆರೋಪಿ ಸಮನ್ಸ್ ಅನ್ನ ಅಮಾನ್ಯಗೊಳಿಸಿ ರದ್ದುಪಡಿಸಿದೆ. ಕೇಂದ್ರೀಯ ತನಿಖಾ ದಳವು ಅಂದ್ರೆ ಸಿಬಿಐ ತನ್ನ ಸುದೀರ್ಘ ತನಿಖೆಯ ನಂತರ ಪ್ರಕರಣದಲ್ಲಿ ಯಾವುದೇ ಅಪರಾಧಿಕ ಸಾಕ್ಷ್ಯಾಧಾರಗಳು ಲಭ್ಯವಿಲ್ಲವೆಂದು 2 ಬಾರಿ ಮುಕ್ತ ವರದಿಗಳನ್ನು ಸಲ್ಲಿಸಿತ್ತು. ಸುಪ್ರೀಂ ಕೋರ್ಟ್ ತನ್ನ ಅಂತಿಮ ಆದೇಶದಲ್ಲಿ ಈ ತನಿಖಾ ವರದಿಗಳನ್ನು ಪುನಃ ಸ್ಥಾಪಿಸಿ ಸಂಪೂರ್ಣವಾಗಿ ಅಂಗೀಕರಿಸಿದೆ ಹಾಗೂ ವಿಚಾರಣಾ ನ್ಯಾಯಾಲಯವು ಸಿಬಿಐ ವರದಿಗಳನ್ನು ತಿರಸ್ಕರಿಸಲು ಯಾವುದೇ ಸಕ್ತ ಹಾಗೂ ಪ್ರಬಲ ಕಾರಣಗಳು ಇರಲಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಸ್ನೇಹಿತರೆ, ಈ ಪ್ರಕರಣದ ಮೂಲವು 2005ರ ಅವಧಿಯಲ್ಲಿ ಒಡಿಶಾ ರಾಜ್ಯದಲ್ಲಿರುವ ತಲಬೀರ ಕಲ್ಲಿದ್ದಲು ಗಣಿ ನಿಕ್ಷೇಪವನ್ನ ಹಂಚಿಕೆ ಮಾಡಿದ ಆಡಳಿತಾತ್ಮಕ ನಿರ್ಧಾರದಲ್ಲಿದೆ. ಈ ಸಮಯದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಕಲ್ಲಿದ್ದಲು ಸಚಿವಾಲಯದ ನೇರ ಉಸ್ತುವಾರಿಯೂ ಕೂಡ ವಹಿಸಿಕೊಂಡಿದ್ರು. ಪ್ರಸ್ತಾವಿತ ಕಲ್ಲಿದ್ದಲು ಗಣಿಯನ್ನ ಖಾಸಗಿ ವಲಯ ಹಿಂಡಾಲ್ಕೋ ಇಂಡಸ್ಟ್ರೀಸ್ ಸಂಸ್ಥೆಗೆ ಹಂಚಿಕೆ ಮಾಡುವ ಪ್ರಕ್ರಿಯೆಯಲ್ಲಿ ತುಂಬಾ ನೀತಿ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿದ್ವು. ಪ್ರಾರಂಭದಲ್ಲಿ ಕಲ್ಲಿದ್ದಲು ಸಚಿವಾಲಯದ ಸ್ಕ್ರೀನಿಂಗ್ ಕಮಿಟಿಯು ಸಾರ್ವಜನಿಕ ವಲಯದ ಉದ್ಯಮಕ್ಕೆ ಆದ್ಯತೆಯನ್ನ ನೀಡಲು ಶಿಫಾರಸು ಮಾಡಿತ್ತು. ಆದರೆ ನಂತರದ ಉನ್ನತ ಮಟ್ಟದ ಮರುಪರಿಶೀಲನೆಯಲ್ಲಿ ಹಿಂಡಾಲ್ಕೋ ಸಂಸ್ಥೆಯನ್ನ ಸಾರ್ವಜನಿಕ ವಲಯದ ಗಣಿಗಾರಿಕೆ ಯೋಜನೆಯೊಂದಿಗೆ ಜಂಟಿಯಾಗಿ ಸೇರ್ಪಡೆಗೊಳಿಸಲು ನಿರ್ಧರಿಸಲಾಗಿತ್ತು. ಆಡಳಿತಾತ್ಮಕವಾಗಿ ತೆಗೆದುಕೊಳ್ಳಲಾದ ಈ ನಿರ್ಧಾರವು ಖಾಸಗಿ ಕಂಪನಿಗೆ ಅನುಚಿತ ಲಾಭವನ್ನ ಉಂಟುಮಾಡಿದೆ ಮತ್ತು ಸಾರ್ವಜನಿಕ ರಂಗದ ಸಂಸ್ಥೆಗೆ ನಷ್ಟವನ್ನ ಉಂಟುಮಾಡಿದೆ ಎಂದು ಆರೋಪಿಸಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಸಲ್ಲಿಕೆಯಾದವು. ಸುಪ್ರೀಂ ಕೋರ್ಟ್ನ ನೇರ ಮೇಲ್ವಿಚಾರಣೆಯಲ್ಲಿ ತನಿಖೆ ಆರಂಭಿಸಿದ ಸಿಬಿಐ ಪ್ರಧಾನಮಂತ್ರಿಗಳ ಕಾರ್ಯಾಲಯದ ನಿರ್ಧಾರಗಳು ಮತ್ತು ಗಣಿ ಹಂಚಿಕೆಯ ದಾಖಲೆಗಳನ್ನು ಸುದೀರ್ಘ ಪರಿಶೀಲನೆಗೆ ಒಳಪಡಿಸಿತು. ಇನ್ನು ಸ್ನೇಹಿತರೆ, ತಲಾಬೀರ ಗಣಿ ಹಂಚಿಕೆಗೆ ಸಂಬಂಧಿಸಿದಂತೆ ತನಿಖೆ ನಡೆಸಿದ ಸಿಬಿಐ ಪ್ರಕರಣದಲ್ಲಿ ಯಾವುದೇ ರೀತಿಯ ಅಪರಾಧಿಕ ಸಂಚು ಅಥವಾ ಅಧಿಕಾರ ದುರುಪಯೋಗ ನಡೆದಿಲ್ಲ ಎಂಬ ತೀರ್ಮಾನಕ್ಕೆ ಬಂದಿತ್ತು. ಇದರ ಪರಿಣಾಮವಾಗಿ ತನಿಖಾ ಸಂಸ್ಥೆಯು 27 ಆಗಸ್ಟ್ 2014 ಮತ್ತು 21 ಆಗಸ್ಟ್ 2014ರಂದು ಸಿಬಿಐ ವಿಶೇಷ ನ್ಯಾಯಾಲಯಕ್ಕೆ 2 ಅನುಕ್ರಮ ಮುಕ್ತಾಯ ವರದಿಗಳನ್ನು ಸಲ್ಲಿಸಿ ಪ್ರಕರಣದಲ್ಲಿ ಅಪರಾಧ ಪ್ರಕ್ರಿಯೆಗಳನ್ನು ಕಾಯ್ದಿರಿಸುವಂತೆ ಮನವಿಯನ್ನ ಮಾಡಿತು. ಸಿಬಿಐ ಸಲ್ಲಿಕೆ ಮಾಡಿದ ವರದಿಗಳಲ್ಲಿ ಯಾವುದೇ ವ್ಯಕ್ತಿಯ ವಿರುದ್ಧ ನಂಬಲರ್ಹ ಅಪರಾಧಿಕ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲವೆಂದು ಸ್ಪಷ್ಟವಾಗಿ ನಮೂದಿಸಲಾಗಿತ್ತು. ಆದರೂ ದೆಹಲಿಯ ಪಟಿಯಾಲಾ ಹೌಸ್ ಆವರಣದಲ್ಲಿದ್ದ ವಿಶೇಷ ಸಿಬಿಐ ನ್ಯಾಯಾಲಯದ ನ್ಯಾಯಾಧೀಶ ಭರತ್ ಅವರು ಈ ಮುಕ್ತ ವರದಿಯನ್ನ ಅಂಗೀಕರಿಸಲು ನಿರಾಕರಿಸಿದ್ರು. 11 ಮಾರ್ಚ್ 2015ರಂದು ಪ್ರಕಟಿಸಿದ್ದ ಸುದೀರ್ಘ ಆದೇಶದಲ್ಲಿ ವಿಚಾರಣಾ ನ್ಯಾಯಾಧೀಶರು ಸಿಬಿಐ ತೀರ್ಮಾನವನ್ನ ತಳ್ಳಿ ಹಾಕಿ ಪ್ರಕರಣದಲ್ಲಿ ಪ್ರಥಮ ದೃಶ್ಯ ಆಧಾರಗಳಿವೆ ಎಂದು ಅಭಿಪ್ರಾಯಪಟ್ಟರು. ನ್ಯಾಯಾಲಯವು ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 120B ಮತ್ತು ಸೆಕ್ಷನ್ 409 ಹಾಗೂ ಭ್ರಷ್ಟಾಚಾರ ತಡೆ ಕಾಯ್ದೆಯ ವಿವಿಧ ಪ್ರಮುಖ ವಿಧಿಗಳ ಅಡಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್, ಕೈಗಾರಿಕೋದ್ಯಮಿ ಕುಮಾರ್ ಮಂಗಲಂ ಬಿರ್ಲಾ, ಮಾಜಿ ಕಲ್ಲಿದ್ದಲು ಕಾರ್ಯದರ್ಶಿ ಪಿಸಿ ಪರಾಕ್, ಹಿಂಡಲ್ಕಾ ಸಂಸ್ಥೆಯ ಮತ್ತು ಅದರ ಅಧಿಕಾರಿಗಳಾದ ಶುಭೆಂದು ಅಮಿತಾಬ್ ಹಾಗೂ ಡಿ ಭಟ್ಟಾಚಾರ್ಯ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿತು. ಇನ್ನು ಸ್ನೇಹಿತರೆ, ವಿಶೇಷ ನ್ಯಾಯಾಲಯದ ಸಮನ್ಸ್ ಆದೇಶವನ್ನ ಪ್ರಶ್ನಿಸಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ತಮ್ಮ ಅರ್ಜಿಯಲ್ಲಿ ಅವರು ಸಚಿವಾಲಯದ ಮುಖ್ಯಸ್ಥರಾಗಿ ಆಡಳಿತಾತ್ಮಕ ಅನುಮೋದನೆ ನೀಡುವುದು ನಿಯಮಿತ ಸರ್ಕಾರಿ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ಯಾವುದೇ ಕ್ರಿಮಿನಲ್ ದುರುದ್ದೇಶ ಇರಲಿಲ್ಲ ಎಂದು ವಾದಿಸಿದರು. ಜೊತೆಗೆ ಸಾರ್ವಜನಿಕ ಸೇವಕರ ವಿರುದ್ಧ
ಕ್ರಿಮಿನಲ್ ಪ್ರಕ್ರಿಯೆ ಆರಂಭಿಸಲು ಅಗತ್ಯವಿರುವ ಶಾಸನಬದ್ಧ ಪೂರ್ವಾನುಮತಿಯು ಲಭ್ಯವಿರುವುದನ್ನು ಮತ್ತು ತನಿಖಾ ಸಂಸ್ಥೆಯು ಸಾಕ್ಷ್ಯಾಧಾರಗಳಿಲ್ಲವೆಂದು ವರದಿ ನೀಡಿದಾಗ ನ್ಯಾಯಾಲಯವು ಆಧಾರರಹಿತವಾಗಿ ಅಪರಾಧ ಸಂಜ್ಞಾನ ತೆಗೆದುಕೊಂಡಿರುವುದನ್ನು ಸವಾಲು ಮಾಡಿದರು. ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ವಿ ಗೋಪಾಲಗೌಡ ಮತ್ತು ನ್ಯಾಯಮೂರ್ತಿ ಸಿ ನಾಗಪ್ಪನವರಿದ್ದ ದ್ವಿಪೀಠವು ಏಪ್ರಿಲ್ 1, 2015 ವಿಚಾರಣಾ ನ್ಯಾಯಾಲಯದ ಸಮನ್ಸ್ ಆದೇಶಕ್ಕೆ ಹಾಗೂ ತದನಂತರದ ಸಮಸ್ತ ವಿಚಾರಣಾ ನಡವಳಿಕೆಗಳಿಗೆ ತಡೆಯಾಜ್ಞೆಯನ್ನ ನೀಡಿತು. ಈ ಮಧ್ಯಂತರ ತಡೆಯಾಜ್ಞೆಯು ಮಾಜಿ ಪ್ರಧಾನಿಯವರಿಗೆ ವಿಚಾರಣಾ ನ್ಯಾಯಾಲಯದ ಮುಂದೆ ಹಾಜರಾಗುವುದರಿಂದ ಕಾನೂನಾತ್ಮಕ ರಕ್ಷಣೆಯನ್ನ ನೀಡಿತಾದ್ರೂ ಮೇಲ್ಮನವಿಯು ಸುಪ್ರೀಂ ಕೋರ್ಟ್ನ ಕಡತಗಳಲ್ಲಿ ಫೈಲ್ಗಳಲ್ಲಿ ಸುಮಾರು 11 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಪೆಂಡಿಂಗ್ ಉಳಿಯಿತು. ಇನ್ನು ಸ್ನೇಹಿತರೆ, ಜುಲೈ 29, 2026 ಸುಪ್ರೀಂ ಕೋರ್ಟ್ನ ತ್ರಿಪೀಠವು ಪ್ರಕರಣದ ಅಂತಿಮ ವಿಚಾರಣೆಯನ್ನ ನಡೆಸಿ ತೀರ್ಪನ್ನ ಪ್ರಕಟಿಸಿತು. ಅರ್ಜಿದಾರರ ಪರ ವಾದ ಮಂಡಿಸಿದ ಹಿರಿಯ ವಕೀಲರಾದ ಕಪಿಲ್ ಸಿಬಲ್ ಮತ್ತು ಡಾಕ್ಟರ್ ಅಭಿಷೇಕ್ ಅವರು ಅರ್ಜಿದಾರರು ನಿಧನರಾಗಿದ್ದರೂ ಸಹ ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ದರೂ ಸಹ ಅವರ ಮೇಲಿದ್ದ ಆಧಾರರಹಿತ ಟಿಪ್ಪಣಿಗಳನ್ನ ತೆರವುಗೊಳಿಸುವುದು ನ್ಯಾಯಾಂಗದ ಕರ್ತವ್ಯವೆಂದು ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತಂದರು. ಸಿಬಿಐ ಪರವಾಗಿ ವಾದ ಮಂಡಿಸಿದ ವಕೀಲರು ಸಹ ವಿಚಾರಣಾ ನ್ಯಾಯಾಲಯವು ತನ್ನ ಸೀಮಿತ ವ್ಯಾಪ್ತಿಯನ್ನ ಮೀರಿ ತೀರ್ಪನ್ನ ನೀಡಿದ್ದನ್ನ ಒಪ್ಪಿಕೊಂಡರು. ನ್ಯಾಯಾಲಯವು ತನ್ನ ಆದೇಶದಲ್ಲಿ ವ್ಯಕ್ತಿಯೊಬ್ಬರು ನಿಧನರಾದಾಗ ಅಪರಾಧ ಮೇಲ್ಮನವಿಯು ತಾಂತ್ರಿಕವಾಗಿ ಕೊನೆಗೊಳ್ಳಬಹುದಾದರೂ ಮಾಜಿ ಪ್ರಧಾನಿಯೊಬ್ಬರ ಆಡಳಿತಾತ್ಮಕ ನಿರ್ಧಾರಕ್ಕೆ ವಿಚಾರಣಾ ನ್ಯಾಯಾಲಯವು ಆರೋಪಿಸಿದ ಅಪರಾಧಕತೆಯ ಸಿಂಧುತ್ವವನ್ನ ಪರಿಶೀಲಿಸುವುದು ನ್ಯಾಯಾಲಯದ ಜವಾಬ್ದಾರಿಯಾಗಿದೆ ಎಂದು ಉಲ್ಲೇಖಿಸಿತು. ಸಿಬಿಐ ಸಲ್ಲಿಸಿದ್ದ 2 ಮುಕ್ತಾಯ ವರದಿಗಳನ್ನ ಆಳವಾಗಿ ಪರಿಶೀಲಿಸಿದ ಪೀಠವು ತನಿಖಾ ಸಂಸ್ಥೆಯು ಪ್ರಕರಣದಲ್ಲಿ ನಿರ್ಣಾಯಕ ಸಾಕ್ಷ್ಯಾಧಾರಗಳಿಲ್ಲ ಎಂದು ತೀರ್ಮಾನಿಸಿದಾಗ ಇದನ್ನ ತಿರಸ್ಕರಿಸಲು ವಿಶೇಷ ನ್ಯಾಯಾಧೀಶರಿಗೆ ಯಾವುದೇ ಸಕ್ತ ಅಥವಾ ಪ್ರಬಲ ಕಾರಣಗಳು ಇರಲಿಲ್ಲ ಎಂದು ಅಭಿಪ್ರಾಯಪಟ್ಟಿತು. ಇನ್ನು ಸ್ನೇಹಿತರೆ, ಸುಪ್ರೀಂ ಕೋರ್ಟ್ನ ಈ ಅಂತಿಮ ಆದೇಶವು ಭಾರತದ ಕಾರ್ಯಾಂಗ ಮತ್ತು ನ್ಯಾಯಾಂಗದ ಕಾರ್ಯವ್ಯಾಪ್ತಿಗೆ ಸಂಬಂಧಿಸಿದಂತೆ ಅತ್ಯಂತ ಪ್ರಮುಖ ಸಂವಿಧಾನಿಕ ಸಂದೇಶವನ್ನ ರವಾನಿಸಿದ ಸರ್ಕಾರದ ಉನ್ನತ ಮಟ್ಟದಲ್ಲಿ ಕೈಗೊಳ್ಳಲಾಗುವ ಆಡಳಿತಾತ್ಮಕ ಮತ್ತು ನೀತಿ ನಿರೂಪಣೆಯ ನಿರ್ಧಾರಗಳನ್ನು ಕೇವಲ ಪ್ರಕ್ರಿಯಾತ್ಮಕ ವ್ಯತ್ಯಾಸಗಳ ಆಧಾರದ ಮೇಲೆ ಅಪರಾಧಿಕ ಕೃತ್ಯಗಳೆಂದು ಬಿಂಬಿಸಲು ಬರುವುದಿಲ್ಲ ಎಂಬುದನ್ನು ಈ ತೀರ್ಪು ಸ್ಪಷ್ಟಪಡಿಸಿದೆ. ಸಾರ್ವಜನಿಕ ವಲಯದ ಉದ್ಯಮಗಳ ಜೊತೆಗೆ ಖಾಸಗಿ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ನಿರ್ಧಾರಗಳು ಆಡಳಿತಾತ್ಮಕ ಆದ್ಯತೆಗಳಾಗಿದ್ದು ಅವುಗಳಲ್ಲಿ ಭ್ರಷ್ಟಾಚಾರ ಅಥವಾ ಲಂಚಗುಳಿತನದ ನೇರ ಸಾಕ್ಷ್ಯಾಧಾರಗಳಿಲ್ಲದಿದ್ದರೆ ಕ್ರಿಮಿನಲ್ ಕಾನೂನುಗಳನ್ನು ಬಳಸುವುದು ಆಡಳಿತ ಯಂತ್ರವನ್ನ ಕಟ್ಟಿಹಾಕಿದಂತಾಗುತ್ತದೆ. ಅಷ್ಟೇ ಅಲ್ಲದೆ ತನಿಖಾ ಸಂಸ್ಥೆಗಳು ಸುದೀರ್ಘ ತನಿಖೆಯನ್ನ ನಡೆಸಿ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಸಲ್ಲಿಸುವ ಮುಕ್ತಾಯ ವರದಿಗಳನ್ನು ವಿಚಾರಣಾ ನ್ಯಾಯಾಲಯಗಳು ಸ್ವೀಕರಿಸುವಾಗ ಪಾಲಿಸಬೇಕಾದ ಶಾಸನಬದ್ಧ ಚೌಕಟ್ಟನ್ನು ಈ ತೀರ್ಪು ಪುನರುಚ್ಚರಿಸಿದೆ. ಕೇವಲ ಸಾರ್ವಜನಿಕ ಭಾವನೆಗಳು ಅಥವಾ ವಾತಾವರಣದ ಒತ್ತಡಕ್ಕೆ ಮಣಿದು ತನಿಖಾ ವರದಿಗಳನ್ನ ತಳ್ಳಿಹಾಕುವುದು ನ್ಯಾಯಸಮ್ಮತವಲ್ಲ ಎಂಬ ನಿಲುವನ್ನ ಉನ್ನತ ನ್ಯಾಯಾಲಯ ಪ್ರತಿಪಾದಿಸಿದೆ. ಇನ್ನು ಈ ಒಂದು ವಿಚಾರ ರಾಜಕೀಯವಾಗಿಯೂ ಕೂಡ ಸಾಕಷ್ಟು ವಾಗ್ದಾಳಿಗಳಿಗೆ ಕಾರಣವಾಗಿತ್ತು. ಇನ್ನು ಈಗ ಕಾಂಗ್ರೆಸ್ಗೆ ಒಂದು ಬಿಗ್ ರಿಲೀಫ್ ಸಿಕ್ಕಂತೆ ಕಾಣ್ತಾ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.